ಉತ್ತರ ಪ್ರದೇಶದ ಎಂಎಲ್ಎ ಆಗಿದ್ದ ರಾಜೇಶ್ ಕುಮಾರ್ ಮಿಶ್ರಾ ಅಲಿಯಾಸ್ ಪಪ್ಪು ಬರ್ತೌಲಿ 2020ರಲ್ಲಿ ದೊಡ್ಡದಾಗಿ ಸುದ್ದಿಯಾಗಿದ್ದ. ಅದು ಮಗಳ ಮೂಲಕ ಅನ್ನೋದೇ ಈ ಕಥೆಯ ಹೈಲೈಟ್ಸ್. ಅದರಲ್ಲೂ ಮಗಳು ಮಾಡಿದ ಘನಂದಾರಿ ಕೆಲಸಕ್ಕೆ 2022ರ ಉತ್ತರ ಪ್ರದೇಶ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಇವನಿಗೆ ಟಿಕೆಟ್ ಕೂಡ ಕೊಟ್ಟಿಲ್ಲ ಅನ್ನೋದೇ ಗಮನಾರ್ಹ. ಉತ್ತರ ಪ್ರದೇಶದ ಬರೇಲಿಯ ಬಿತಾರಿ ಚೀನಾಪುರ್ ಎಂಎಲ್ಎ ಆಗಿದ್ದ ರಾಕೇಶ್ ಕುಮಾರ್ ಮಿಶ್ರಾ ಒಳ್ಳೆ ಲೀಡರ್ ಆಗಿದ್ದ. ಈತನಿಗೆ ಇಬ್ರು ಮಕ್ಕಳು, ಮಗ ವಿಕ್ಕಿ ಮಿಶ್ರಾ, ಮಗಳು ಸಾಕ್ಷಿ ಮಿಶ್ರಾ. ಮಗ ವಿಕ್ಕಿ ಮಿಶ್ರಾಗೆ ಅಜಿತೇಶ್ ಕುಮಾರ್ ಅನ್ನೋ ಲಂಬಾಣಿ ಸಮುದಾಯದ ಒಬ್ಬ ಫ್ರೆಂಡ್ ಇದ್ದ. ತನ್ನ ಚಿಕ್ಕಪ್ಪನ ಸಹಾಯದಿಂದ ಆಗಾಗ ವಿಕ್ಕಿ ಮನೆಗೆ ಹೋಗ್ತಿದ್ದ. ವಿಕ್ಕಿ ಜೊತೆ ಅದಕ್ಕೂ ಮೊದಲಿನಿಂದಲೂ ಅಜಿತೇಶ್ಗೆ ಸ್ನೇಹವಿತ್ತು. ಹೀಗೆ ವಿಕ್ಕಿ ಮನೆಗೆ ಹೋಗಿ ಬರೋ ಕ್ರಮದಲ್ಲೇ ಅಜಿತೇಶ್ ಸಾಕ್ಷಿಯನ್ನ ನೋಡಿ ಇಷ್ಟಪಟ್ಟಿದ್ದ. ಸಾಕ್ಷಿ ಕೂಡ ಇವನ ಕಣ್ಣೋಟಕ್ಕೆ ಮನಸೋತು ಪ್ರೀತಿಯಲ್ಲಿ ಬಿದ್ದಿದ್ಲು. ಇವಳಿಗೋಸ್ಕರ ಏನೋ ಒಂದು ನೆಪ ಹುಡುಕೊಂಡು ವಿಕ್ಕಿನ ಮೀಟ್ ಮಾಡೋಕೆ ಅಂತ ಅಜಿತೇಶ್ ಸಾಕ್ಷಿ ಮನೆಗೆ ಬರ್ತಿದ್ದ. ಹೀಗೆ ಮೊದಲ ನೋಟದಿಂದಲೇ ಇವರಿಬ್ರು ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ರು. ಫೋನ್ನಲ್ಲಿ ಮಾತನಾಡ್ತಾ ದಿನಗಳನ್ನ ಕಳೆಯೋಕೆ ಶುರು ಮಾಡಿದ್ರು. ಸಾಕ್ಷಿ ಹಾಗೂ ಅಜಿತೇಶ್ಗೆ ವಯಸ್ಸಲ್ಲಿ 6 ವರ್ಷ ಡಿಫರೆನ್ಸ್ ಇತ್ತು. ಇವಳು 10ನೇ ಕ್ಲಾಸ್ ಅಲ್ಲಿ ಇದ್ದಾಗಲೇ ಅಜಿತೇಶ್ ಜೊತೆ ಲವ್ ಅಲ್ಲಿ ಬಿದ್ದಿದ್ಲು. ಆಗ ಇವನು ಡಿಗ್ರಿ ಓದ್ತಿದ್ದ. 2017ರ ಎಲೆಕ್ಷನ್ ನಲ್ಲಿ ರಾಜೇಶ್ ಮಿಶ್ರಾ ಗೆಲುವಿಗೋಸ್ಕರ ಓಡಾಡ್ತಿದ್ದ. ಆಗ ಸಾಕ್ಷಿ ಡಿಗ್ರಿಗೆ ಕಾಲಿಟ್ಟಿದ್ಲು. ಕ್ಯಾಂಪೇನ್ ನೆಪದಲ್ಲಿ ಅಜಿತೇಶ್ ಸಾಕ್ಷಿ ಮನೆಗೆ ಹೋಗಿ ಬರ್ತಿದ್ದ. ಯಾವಾಗ್ಲೂ ರಾಜೇಶ್ ಮಿಶ್ರಾ ಮನೆಯಲ್ಲೇ ಇರ್ತಿದ್ದ. ಅದು ಕೂಡ ಸಾಕ್ಷಿಗೋಸ್ಕರನೇ ಇವನು ಇವಳ ಮನೆಯಲ್ಲೇ ಇರ್ತಿದ್ದ. ರಾಜೇಶ್ ಮಿಶ್ರಾ ಗೆಲುವಿಗಾಗಿ ಅಜಿತೇಶ್ ಹಗಲು ರಾತ್ರಿ ಕಷ್ಟಪಟ್ಟಿದ್ದ. ಹೀಗಾಗಿ 2017ರ ಎಲೆಕ್ಷನ್ ನಲ್ಲಿ ರಾಜೇಶ್ ಮಿಶ್ರಾ ಬಿಜೆಪಿ ಅಭ್ಯರ್ಥಿಯಾಗಿ ಭರ್ಜರಿಯಾಗಿ ಗೆಲುವು ಸಾಧಿಸಿ ಮೊದಲ ಸಲ ಎಂಎಲ್ಎ ಆಗಿದ್ದ. ಇದರಿಂದ ಸಾಕ್ಷಿ ಹಾಗೂ ಅಜಿತೇಶ್ ನಡುವೆ ಇನ್ನಷ್ಟು ಕ್ಲೋಸ್ನೆಸ್ ಹೆಚ್ಚಾಗಿತ್ತು. ಇವರಿಬ್ಬರ ಲವ್ ಅಲ್ಲಿ ಸ್ವಲ್ಪ ಗ್ಯಾಪ್ ಬಂದಾಗ ಅಜಿತೇಶ್ಗೆ ಒಂದು ಹುಡುಗಿ ಜೊತೆ ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಆದ್ರೆ ಆ ಯುವತಿ ಕುಟುಂಬಕ್ಕೂ ಅಜಿತೇಶ್ ಕುಟುಂಬಕ್ಕೂ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂದಿದ್ರಿಂದ ಮದುವೆ ಮುರಿದು ಬಿದ್ದಿತ್ತು. ಅಂದಿನಿಂದ ಸಾಕ್ಷಿಯನ್ನ ಬಿಟ್ರೆ ಬೇರೆ ಯಾರನ್ನು ಮದುವೆಯಾಗಬಾರ್ದು ಅಂತ ಅಜಿತೇಶ್ ತೀರ್ಮಾನಿಸಿದ್ದ. ಅಲ್ಲದೆ ಎಂಗೇಜ್ಮೆಂಟ್ ಆದ ಬಗ್ಗೆನೂ ಸಾಕ್ಷಿಗೆ ಹೇಳಿದ್ದ. ಸಾಕ್ಷಿ ಡಿಗ್ರಿ ಮುಗಿಸ್ತಿದ್ದಂತೆ ಇಬ್ರು ಸೇರ್ಕೊಂಡು ಸೀಕ್ರೆಟ್ ಆಗಿ ಓಡಾಡೋಕೆ ಶುರು ಮಾಡಿದ್ರು. ಮನೆಯಲ್ಲಿದ್ರೆ ಲವರ್ನ ಮೀಟ್ ಮಾಡೋದು ಕಷ್ಟ ಅಂತ ಹೇಳಿ ಸಾಕ್ಷಿ ರಾಜಸ್ಥಾನದ ಒಂದು ಹೆಸರಾಂತ ಕಾಲೇಜಲ್ಲಿ ಮಾಸ್ ಮೀಡಿಯಾ ಕಮ್ಯುನಿಕೇಶನ್ ಓದೋಕೆ ಅಂತ ಸೇರ್ಕೊಂಡಿದ್ಲು. ಅಲ್ಲಿ ಇವರ ಪ್ರೀತಿ ಉತ್ತುಂಗಕ್ಕೇರಿತ್ತು. ಟೈಲ್ಸ್ ಬಿಸ್ನೆಸ್ ಮಾಡ್ತಿದ್ದ ಅಜಿತೇಶ್ ಸಾಕ್ಷಿಗೋಸ್ಕರ ರಾಜಸ್ಥಾನಕ್ಕೆ ಹೋಗಿ ಬರ್ತಿದ್ದ. ಹೀಗೆ ಹೋಗ್ತಿದ್ದವನು ಅಲ್ಲಿ ಒಂದು ಹೋಟೆಲ್ ರೂಮ್ ನ ಬುಕ್ ಮಾಡಿ ಸಾಕ್ಷಿಯನ್ನ ಅಲ್ಲಿಗೆ ಕರೆಸಿಕೊಳ್ತಿದ್ದ. ಹೀಗೆ ಮದುವೆಗೂ ಮೊದಲೇ ಇವರಿಬ್ರು ಶೃಂಗಾರದಲ್ಲೂ ಮುಳುಗಿ ತೇಲಿದ್ರು. ಇತ್ತ ಸಾಕ್ಷಿ ಕೂಡ ಅಜಿತೇಶ್ ನ ಬಿಟ್ಟು ಗಂಡನಾಗಿ ಬೇರೆ ಯಾರನ್ನು ಊಹಿಸಿಕೊಂಡಿರ್ಲಿಲ್ಲ. ಇವನ ಜೊತೆ ಇವಳು ಡೀಪ್ ಆಗಿ ಲವ್ ಅಲ್ಲಿ ಬಿದ್ದಿದ್ಲು. ಹೀಗೆ ಒಂದು ದಿನ ಸಾಕ್ಷಿ ರಾಜಸ್ಥಾನದಲ್ಲಿ ತನ್ನ ರೂಮ್ಮೇಟ್ ಹತ್ರ ಗಲಾಟೆ ಮಾಡ್ಕೊಂಡಿದ್ಲು. ಅಂದು ಸಾಕ್ಷಿ ತನ್ನ ಫ್ರೆಂಡ್ ನ ಅವಮಾನಿಸಿದ್ಲು. ಆಗ ಇದಕ್ಕೆ ಸೇಡು ತೀರಿಸಿಕೊಳ್ಬೇಕು ಅಂತ ಸಾಕ್ಷಿ ಫ್ರೆಂಡ್ ಅವಳ ಕೆಲವು ಪರ್ಸನಲ್ ಫೋಟೋಗಳನ್ನ ಸಾಕ್ಷಿ ಅಣ್ಣ ವಿಕ್ಕಿಗೆ ಕಳಿಸಿದ್ಲು. ಆಗ ಅಜಿತೇಶ್ ಸಾಕ್ಷಿ ಜೊತೆ ಇರೋ ಫೋಟೋಗಳನ್ನ ನೋಡಿ ಸಾಕ್ಷಿ ಅಣ್ಣ ವಿಕ್ಕಿ ರೋಷಾವೇಶಗೊಂಡಿದ್ದ. ಈ ವಿಚಾರವನ್ನ ತನ್ನ ತಂದೆಗೂ ಹೇಳಿದ್ದ. ತನ್ನ ಮಗಳನ್ನ ಕೆಳಜಾತಿಯವನೊಬ್ಬ ಲವ್ ಮಾಡ್ತಿದ್ದಾನೆ ಅಂತ ಗೊತ್ತಾಗ್ತಿದ್ದಂತೆ ರಾಜೇಶ್ ಮಿಶ್ರಾ ತನ್ನ ಕಡೆಯವರನ್ನ ಅಖಾಡಕ್ಕೆ ಇಳಿಸಿದ್ದ. ಇನ್ನೊಂದು ಕಡೆ ಸಾಕ್ಷಿ ತಂಟೆಗೆ ಬರದಂತೆ ಅಜಿತೇಶ್ಗೆ ವಿಕ್ಕಿ ವಾರ್ನಿಂಗ್ ಕೂಡ ಕೊಟ್ಟಿದ್ದ. ಅಲ್ಲದೆ ಇನ್ನೊಂದು ಸಲ ನೀವಿಬ್ರು ಮೀಟ್ ಆದ್ರೆ ಸಾಯಿಸಿ ಬಿಡ್ತೀನಿ ಅಂತಾನು ಎಚ್ಚರಿಸಿದ್ದ. ಸಾಕ್ಷಿಯನ್ನ ಓದು ಮುಗಿಯೋಕ್ಕೂ ಮೊದಲೇ ರಾಜಸ್ಥಾನದಿಂದ ಕರ್ಕೊಂಡು ಬಂದು ಮನೆಯಲ್ಲಿ ಇಟ್ಟಿದ್ದ. ಸಾಕ್ಷಿ ಮನೆಯಿಂದ ಕಾಲು ಹೊರಗೆ ಇಡದಂತೆ ಇವಳ ತಂದೆ ಮನುಷ್ಯರನ್ನ ಕಾವಲಿಗಿಟ್ಟಿದ್ದ. ಲಕ್ನೋದ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಸಾಕ್ಷಿಯನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಸಾಕ್ಷಿ ತಂದೆ ನಿರ್ಧರಿಸಿದ್ದ. ಹೀಗಾಗಿ ತನ್ನ ಪತ್ನಿ ಜೊತೆ ಭಾವಿ ಅಳಿಯನನ್ನ ಭೇಟಿಯಾಗೋಕೆ ಲಕ್ನೋಗೆ ಹೋಗಿದ್ದ. ಅದೇ ಟೈಮ್ಗೆ ಡೆಲ್ಲಿಯಲ್ಲಿ ಅರ್ಜೆಂಟ್ ಕೆಲಸ ಇದೆ ಅಂತ ವಿಕ್ಕಿ ಡೆಲ್ಲಿಗೆ ಹೋಗಿದ್ದ. ವಿಕ್ಕಿ ಮನೆ ಬಿಡೋಕು ಮೊದಲೇ ತಂಗಿಯನ್ನ ಎಚ್ಚರಿಸಿದ್ದ. ಕಾಲು ಹೊರಗೆ ಇಟ್ರೆ ಸಾಯಿಸಿ ಬಿಡ್ತೀನಿ ಅಂತ ಹೇಳಿ ವಿಕ್ಕಿ ದೆಹಲಿಗೆ ಹೋಗಿದ್ದ. ಅಣ್ಣ ವಾರ್ನಿಂಗ್ ಕೊಟ್ಟರು ಸಹ ಸಾಕ್ಷಿ ಅದು ತನ್ನ ತೃಣಕ್ಕೆ ಸಮಾನ ಅಂತ ಅನ್ಕೊಂಡಿದ್ಲು. ವಿಕ್ಕಿ ದೆಹಲಿಗೆ ಹೋಗ್ತಿದ್ದಂತೆ 2020ರ ಜುಲೈ 3ರಂದು ಪ್ರಿಯಕರ ಅಜಿತೇಶ್ ಜೊತೆ ಮನೆ ಬಿಟ್ಟು ಪರಾರಿಯಾಗಿದ್ಲು. ಈ ವಿಷಯವನ್ನ ಮನೆ ಸೆಕ್ಯೂರಿಟಿ ಸಿಬ್ಬಂದಿ ರಾಜೇಶ್ ಮಿಶ್ರಾಗೆ ಹೇಳಿದ್ರು. ಆಗ ರಾಜೇಶ್ ಮಿಶ್ರಾ ತನ್ನ ಕಡೆಯವರನ್ನ ಅಲರ್ಟ್ ಮಾಡಿದ್ದ. ತನ್ನ ಮಗಳು ಎಲ್ಲೇ ಇದ್ರು ಮನೆಗೆ ಎಳ್ಕೊಂಡು ಬನ್ನಿ, ಅಜಿತೇಶ್ ನ ಕಾಲು ಕೈನ ಮುರಿದು ಬಿಡಿ ಅಂತ ಆದೇಶಿಸಿದ್ದ. ಅಜಿತೇಶ್ ಹಾಗೂ ಸಾಕ್ಷಿಗೋಸ್ಕರ ಎಷ್ಟೇ ಹುಡುಕಾಡಿದ್ರು ಏನೊಂದು ಪ್ರಯೋಜನವಾಗದೆ ಹೋಯ್ತು.
ಆಗ್ಲೇ ಸಾಕ್ಷಿ ಕಾರಲ್ಲಿ ಹೋಗ್ತಾ ಒಂದು ವಿಡಿಯೋನ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ಲು. ಆ ವಿಡಿಯೋದಲ್ಲಿ ಸಾಕ್ಷಿ ಹೇಳಿದ್ದು ಇಷ್ಟೇ: ಅಪ್ಪ, ನಾನು ಮನುಷ್ಯಳು, ನಾನು ಪ್ರೀತಿಸಿದ ಹುಡುಗ ಕೂಡ ಮನುಷ್ಯ, ಅವರು ದನಗಳಲ್ಲ, ನನಗೆ ಇಷ್ಟ ಬಂದಂತೆ ನಾನು ಬದುಕ್ತೇನೆ, ನಿನ್ನ ಜೊತೆ ಇರೋ ಗೂಂಡಾಗಳನ್ನ ನನ್ನ ಹಿಂದೆ ಕಳಿಸ್ಬೇಡ, ನಿನ್ನಿಂದ ನನಗೆ ಪ್ರಾಣ ಭಯವಿದೆ ಅಂತ ಸಾಕ್ಷಿ ವಿಡಿಯೋ ಮೂಲಕ ಹೇಳಿದ್ಲು. ಸಾಕ್ಷಿ ವಿಡಿಯೋನ ರಿಲೀಸ್ ಮಾಡ್ತಿದ್ದಂತೆ ಮೀಡಿಯಾಗಳಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಇದರಿಂದ ಸಾಕ್ಷಿ ತಂದೆ ಮೀಡಿಯಾಗಳ ಮುಂದೆ ಬಂದು ಪ್ರೆಸ್ ಮೀಟ್ ಮಾಡಿ ಮಾತನಾಡುವ ಅನಿವಾರ್ಯತೆ ಎದುರಾಗಿತ್ತು. ಆ ಪ್ರೆಸ್ ಮೀಟ್ ಅಲ್ಲಿ ನಾನು ನನ್ನ ಮಗಳ ವಿಚಾರವನ್ನ ಕೈಬಿಟ್ಟಿದ್ದೀನಿ, ಆಕೆಗೆ ಯಾವುದೇ ರೀತಿಯ ಪ್ರಾಣ ಭಯವಿಲ್ಲ, ಅವಳು ಅನವಶ್ಯಕವಾಗಿ ವಿಡಿಯೋ ರಿಲೀಸ್ ಮಾಡಿದ್ಲು, ಅವಳ ಜೊತೆ ನಾನು ಈಗಾಗಲೇ ಬಂಧವನ್ನ ತ್ಯಜಿಸಿದ್ದೀನಿ, ಇನ್ಮುಂದೆ ಅವಳ ಜೊತೆ ನಾನು ಮಾತನಾಡೋದಿಲ್ಲ ಅಂತ ರಾಜೇಶ್ ಮಿಶ್ರಾ ಮೀಡಿಯಾಗಳ ಮುಂದೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದ. ಹೀಗೆ ರಾಜೇಶ್ ಮಿಶ್ರಾ ಹೇಳಿದ್ರು, ಇವನ ಕಡೆಯವರು ಮಾತ್ರ ಸಾಕ್ಷಿ ಎಲ್ಲೇ ಸಿಕ್ಕರು ಅವಳನ್ನ ಕರ್ಕೊಂಡು ಮನೆಗೆ ಬರೋದಕ್ಕೆ ಅಂತಾನೆ ಹುಡುಕಾಡ್ತಿದ್ರು. ಒಂದು ವೇಳೆ ಸಾಕ್ಷಿ ಸಿಗದೆ ಹೋದ್ರು ಅಜಿತೇಶ್ನ ಸಾಯಿಸೋದಕ್ಕೂ ಇವರು ರೆಡಿಯಾಗಿದ್ರು. ತನ್ನ ತಂದೆ ಜೊತೆ ಕೆಲಸ ಮಾಡೋ ಗೂಂಡಾಗಳ ಹೆಸರುಗಳ ಸಮೇತ ಸಾಕ್ಷಿಗೆ ಗೊತ್ತಿತ್ತು. ಹೀಗಾಗಿ ಬರೇಲಿ ಕೋರ್ಟ್ಗೆ ಹೋಗಿ ನನಗೆ ನನ್ನ ತಂದೆ ಹಾಗೂ ಆತನ ಸಹಚರರಿಂದ ಪ್ರಾಣ ಭಯ ಇದೆ ಅಂತ ಸಾಕ್ಷಿ ಒಂದು ಪಿಟಿಷನ್ ಹಾಕಿದ್ಲು. ತನ್ನ ತಂದೆಗೆ ರಾಜಕೀಯವಾಗಿ ಇನ್ಫ್ಲೂಯೆನ್ಸ್ ಇದೆ, ನಾನು ಅಜಿತೇಶ್ನ ಇಷ್ಟಪಟ್ಟೆ ಮದುವೆಯಾಗಿದ್ದೀನಿ ಅಂತ ಕೋರ್ಟ್ ಮುಂದೆ ಹೇಳೋಕೆ ಲಾಯರ್ ಸಮೇತ ಸಾಕ್ಷಿ ಬಂದಿದ್ಲು. ಆದ್ರೆ ಈ ಕೇಸಲ್ಲಿ ಇಲ್ಲಿ ಇನ್ನೊಂದು ರೀತಿಯ ತಿರುವು ಪಡ್ಕೊಂಡಿತ್ತು. ಅಲ್ಲಿಗಾಗ್ಲೇ ಉತ್ತರ ಪ್ರದೇಶದಲ್ಲಿ ದಲಿತರ ಮೇಲೆ ಅನೇಕ ದಾಳಿಗಳು ಹಾಗೂ ದೌರ್ಜನ್ಯಗಳು ನಡೆಯುತ್ತಿದ್ವು. ಈಗ ಅಜಿತೇಶ್ ಮೇಲೆ ದಾಳಿ ನಡೆದ್ರೆ ಇದ್ದಿದ್ದು ಮರ್ಯಾದೆ ಹೋಗುತ್ತೆ ಅಂತ ಪೊಲೀಸ್ ಉನ್ನತಾಧಿಕಾರಿಗಳು ಇವರಿಗೆ ಸೆಕ್ಯೂರಿಟಿ ಕೊಟ್ಟಿದ್ರು. ಅಂದು ಸಾಕ್ಷಿ ಕೋರ್ಟ್ಗೆ ಬಂದಾಗ ಸಾಮಾನ್ಯರು ಯಾರು ಕೋರ್ಟ್ಗೆ ಬರದಂತೆ ಪೊಲೀಸರು ತಡೆದಿದ್ರು. ಕೇಸ್ಗಳು ಇದ್ದವರನ್ನ ಮಾತ್ರ ಪೊಲೀಸರ ಸಮೇತ ಕಳಿಸ್ತಿದ್ರು. ಆದ್ರೂ ಕೂಡ 10 ಜನ ಗೂಂಡಾಗಳು ಲಾಯರ್ ವೇಷವನ್ನ ಧರಿಸಿ ಕೋರ್ಟ್ ಆವರಣದೊಳಗೆ ಪ್ರವೇಶಿಸಿದ್ರು. ಪೊಲೀಸರು ಸ್ವಲ್ಪ ಯಾಮಾರ್ತಿದ್ದಂತೆ ಆ ಗೂಂಡಾಗಳ ಸೇರ್ಕೊಂಡು ಅಜಿತೇಶ್ ಮೇಲೆ ಬಿದ್ದು ದಾಳಿ ಮಾಡಿದ್ರು. ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಸಾಕ್ಷಿ ಹಾಗೂ ಅಜಿತೇಶ್ನ ಕಾಪಾಡಿದ್ರು. ಈ ವಿಚಾರ ಜಡ್ಜ್ ವರೆಗೂ ಹೋಗಿತ್ತು. ಕೋರ್ಟ್ ಆವರಣದಲ್ಲಿ ಗಲಭೆ ಎಬ್ಬಿಸಿದವರನ್ನ ಅರೆಸ್ಟ್ ಮಾಡುವಂತೆ ಪೊಲೀಸರಿಗೆ ಸೂಚಿಸಿದ್ರು. ಕೋರ್ಟ್ ಆವರಣದಲ್ಲಿ ಸಾಕ್ಷಿ ಹಾಗೂ ಅಜಿತೇಶ್ ಮೇಲೆ ದಾಳಿ ನಡೆದಿದ್ದರಿಂದ ಅವರಿಗೆ ಭದ್ರತೆ ಒದಗಿಸಬೇಕು ಅಂತಾನು ಕೋರ್ಟ್ ಆದೇಶಿಸಿತ್ತು. ಅಲ್ಲದೆ ಸಾಕ್ಷಿ ತಂದೆ ರಾಜೇಶ್ ಮಿಶ್ರಾನ ಕೋರ್ಟ್ಗೆ ಕರೆಸಿ ಛೀಮಾರಿ ಹಾಕಿತ್ತು. ಕೋರ್ಟ್ ಹಾಗೂ ಮೀಡಿಯಾ ಕಾರಣದಿಂದ ರಾಜೇಶ್ ಮಿಶ್ರಾ ಮಗಳ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನ ಅನುಭವಿಸಿದ್ದ. ಅಲ್ಲದೆ ಬಿಜೆಪಿ ನಾಯಕರು ಸಹ ಈ ವಿಚಾರದ ಬಗ್ಗೆ ಸೀರಿಯಸ್ ಆಗ್ತಿದ್ದಂತೆ ರಾಜೇಶ್ ಮಿಶ್ರಾ ಇನ್ನಷ್ಟು ತಣ್ಣಗಾಗಿದ್ದ. ಅತ್ತ ಸಾಕ್ಷಿ ಹಲವು ಚಾನೆಲ್ಗಳಿಗೆ ಇಂಟರ್ವ್ಯೂಗಳನ್ನ ಕೊಡ್ತಾ ಫೇಮಸ್ ಆಗಿ ಹೋಗಿದ್ಲು. ನನ್ನ ಗಂಡ ದೇವ್ರಂತವನು, ಅವನಿಗೆ ಈ ಮೊದಲು ಒಂದು ಎಂಗೇಜ್ಮೆಂಟ್ ಆಗಿರೋ ವಿಚಾರ ಕೂಡ ನನಗೆ ಹೇಳಿದ್ದ. ಅವರ ಕುಟುಂಬದಲ್ಲಿ ಎಲ್ರೂ ಓದ್ಕೊಂಡಿರೋರೆ, ಇದಕ್ಕಿಂತ ಒಳ್ಳೆ ಕುಟುಂಬ ನನಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಸಾಕ್ಷಿ ಇಂಟರ್ವ್ಯೂ ಕೊಡ್ತಾ ಎಲ್ಲಾ ಕಡೆ ಗಂಡನ ಗುಣಗಾನವನ್ನ ಮಾಡ್ಕೊಂಡು ಬರ್ತಿದ್ಲು. ಅಜಿತೇಶ್ ಕೂಡ ಸಾಕ್ಷಿ ಏನೇ ಕೇಳಿದ್ರು ಕೊಡ್ತೀನಿ, ಇಷ್ಟು ದಿನ ಇವಳು ಪಂಜರದ ಗಿಳಿಯಂತೆ ಬೆಳೆದಿದ್ಲು, ಆದ್ರೆ ಇನ್ಮುಂದೆ ಇವಳು ತನ್ನಿಷ್ಟ ಬಂದಂತೆ ಬದುಕಬಹುದು ಅಂತ ನ್ಯಾಷನಲ್ ಮೀಡಿಯಾಗಳಲ್ಲಿ ಇಂಟರ್ವ್ಯೂಗಳನ್ನ ಕೊಡ್ತಾ ಬಂದಿದ್ದ. ಬಳಿಕ ಗಲಾಟೆಗಳು ತಣ್ಣಗಾಗಿದ್ವು. ಇಬ್ರು ಮದುವೆಯಾಗಿ ಗಂಡ ಹೆಂಡತಿಯರಾಗಿದ್ರು. 3 ತಿಂಗಳವರೆಗೂ ಹನಿಮೂನ್ ದಿನಗಳನ್ನ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಇದಾದ ನಂತರವೇ ಈ ಕಥೆಯಲ್ಲಿ ರೋಚಕ ಟ್ವಿಸ್ಟ್ ಒಂದು ಪಡ್ಕೊಂಡಿತ್ತು. ಅದು ಅಂತಿಂತ ಟ್ವಿಸ್ಟ್ ಅಲ್ಲ, ರಣರೋಚಕ ಟ್ವಿಸ್ಟ್ ಅಂತಾನೆ ಹೇಳಬಹುದು. ಮದುವೆಯಾಗಿ 3 ತಿಂಗಳಾಗ್ತಿದ್ದಂತೆ ಇವರಿಬ್ಬರ ಬಂಡವಾಳ ಬಯಲಾಗಿತ್ತು. ಪ್ರೀತಿ ಅಂದ್ರೆ ತ್ಯಾಗ ಅಂತ ಭ್ರಮೆಯಲ್ಲಿ ಬದುಕ್ತಿದ್ದವರು ಮಲಗೋಕೆ ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು ಅನ್ನೋ ಉದ್ದೇಶದಿಂದಲೇ ಮದುವೆಯಾಗಿದ್ರು. ಅಂದ್ರೆ ವಯಸ್ಸಿನ ಪ್ರಭಾವದಿಂದ ಇಬ್ರು ತೀಟೆ ತೀರಿಸಿಕೊಳ್ಳೋಕೆ ಅಂತಾನೆ ಮದುವೆಯಾಗಿದ್ರು. ಅದು ತೀರ್ತಿದ್ದಂತೆ ಸೀನ್ ಪೂರ್ತಿ ರಿವರ್ಸ್ ಆಗಿತ್ತು. ಮತ್ತೆ ಸಾಕ್ಷಿ ಮೀಡಿಯಾಗಳ ಮುಂದೆ ಬಂದು ತನ್ನ ತಂದೆಯ ಹತ್ರ ಕ್ಷಮೆ ಕೇಳಿದ್ಲು. ನಾನು ಅಜಿತೇಶ್ನ ಮದುವೆಯಾಗಿ ತಪ್ಪು ಮಾಡಿಬಿಟ್ಟೆ, ನನ್ನ ಕ್ಷಮಿಸಿ ಅಂತ ಕೇಳ್ಕೊಂಡಿದ್ಲು. ಸಾಕ್ಷಿ ರಿಲೀಸ್ ಮಾಡಿದ್ದ ಆ ಒಂದು ಆಡಿಯೋ ಆ ಟೈಮಲ್ಲಿ ಸಖತ್ ವೈರಲ್ ಆಗಿತ್ತು. ಆಗ ಸಾಕ್ಷಿ ಮತ್ತೆ ಚಾನೆಲ್ಗಳ ಮುಂದೆ ಮಾತನಾಡ್ತಾ ತಂದೆಯನ್ನ ಹೆದರಿಸಿ ಮದುವೆಯಾಗಿ ತಪ್ಪು ಮಾಡಿದೆ ಅಂತ ಹೇಳಿದ್ಲು. ಇನ್ ಮುಂದೆ ಅಜಿತೇಶ್ ಜೊತೆ ಇರೋದಿಲ್ಲ ಅಂತಾನು ಹೇಳಿದ್ಲು. ನಾನು ಅಜಿತೇಶ್ನ ನಂಬಿ ಮೋಸ ಹೋದೆ, ನಂದು ಆತುರದ ನಿರ್ಧಾರವಾಗಿತ್ತು, ಇದರಿಂದ ನಾನು ನನ್ನ ನಿರ್ಧಾರವನ್ನ ಬದಲಾಯಿಸಿಕೊಳ್ತಿದ್ದೀನಿ ಅಂತ ಗಂಡನ ಮನೆಯಿಂದ ಸಾಕ್ಷಿ ಕಾಲನ್ನ ಹೊರಗಿಟ್ಟಿದ್ಲು. ಇದರಿಂದ ಇವರ ಮದುವೆ ವಿಚಾರದಲ್ಲಿ ಇವರಿಗೆ ಸಹಾಯ ಮಾಡಿದ್ದ ಅಜಿತೇಶ್ ಸ್ನೇಹಿತರನ್ನ ಪೊಲೀಸರು ಅರೆಸ್ಟ್ ಮಾಡಿ ಬೆಂಡೆತ್ತೋಕೆ ಶುರು ಮಾಡಿದ್ರು. ನಂತರ ಅಜಿತೇಶ್ನ ಸಹ ಪೊಲೀಸರು ಕಾಸ್ಟ್ ಸರ್ಟಿಫಿಕೇಟ್ ಫೋರ್ಜರಿ ಮಾಡಿದ ಕೇಸಲ್ಲಿ ಕರ್ಕೊಂಡು ಹೋಗಿ ಜೈಲಲ್ಲಿ ಕೂರಿಸಿದ್ರು. ಇತ್ತ ಸಾಕ್ಷಿ ತನ್ನ ತಂದೆಗೆ ನಾನು ದೊಡ್ಡ IAS ಅಧಿಕಾರಿಯಾಗಿ ದೇಶಕ್ಕೆ ಸೇವೆ ಸಲ್ಲಿಸಬೇಕು ಅನ್ನೋ ಆಸೆ ಇದೆ, IAS ಅಥವಾ IPS ಪರೀಕ್ಷೆಯಲ್ಲಿ ಪಾಸ್ ಆದ ನಂತರವೇ ನಾನು ನನ್ನ ತಂದೆಗೆ ಫೋನ್ ಮಾಡ್ತೀನಿ, ಆಗ ನನ್ನ ತಂದೆ ತುಂಬಾ ಸಂತೋಷ ಪಡ್ತಾರೆ, ನನ್ನ ತಪ್ಪನ್ನ ಕ್ಷಮಿಸ್ತಾರೆ ಅಂತ ಸಾಕ್ಷಿ ಹೇಳ್ಕೊಂಡು ಬಂದಿದ್ಲು. ಆದ್ರೆ ಈವರೆಗೂ ಇವಳು ಎಕ್ಸಾಮ್ ನ ಬರೆದಿಲ್ಲ. ಅತ್ತ ಸಾಕ್ಷಿ ತಂದೆಗೆ
ಇವಳು ಮಾಡಿದ ಡ್ಯಾಮೇಜ್ ನಿಂದ 2022ರ ಎಲೆಕ್ಷನ್ ಟಿಕೆಟ್ ಕೂಡ ಮಿಸ್ ಆಗಿತ್ತು. ಇದರಿಂದ ರಾಜೇಶ್ ಮಿಶ್ರಾ ರಾಜಕೀಯ ಜೀವನವೇ ಸರ್ವನಾಶವಾಗಿ ಹೋಯಿತು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.